ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಪಂದನ ರೆಸಿಪಿ ವರ್ಲ್ಡ್. ಇವತ್ತು ನಾವು ಮಾಡ್ತಾ ಇರೋದು ರವಾ ಡೋಕ್ಲಾ ಹೇಗೆ ಮಾಡೋದು ಅನ್ನೋದು ನೋಡೋಣ. ನಾನು ಈ ಥರ ಇಡ್ಲಿ ರವಾ ಅನ್ನೋದು ತೊಗೊಂಡಿದ್ದೀನಿ. ಇದೇ ಗ್ಲಾಸಿಂದ ಎಲ್ಲ ಮೆಜರ್ಮೆಂಟ್ ಮಾಡ್ಕೋತಾ ಇದ್ದೀನಿ. ಈ ಗ್ಲಾಸಿಂದ ನಾನು 2 ಗ್ಲಾಸ್ ಅಷ್ಟು ರವಾ ಅನ್ನೋದು ತೊಗೊಂಡಿದ್ದೀನಿ, ಇಡ್ಲಿ ರವಾ. ಹಲೋ ಗಾಯ್ಸ್, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ಹೊಸ ಚಾನಲ್ಗೆ ನಿಮ್ಮ ಸಪೋರ್ಟ್ ಅನ್ನೋದು ನಮಗಿರಲಿ. ಈ ಥರ 2 ಗ್ಲಾಸ್ ತೊಗೋಬೇಕು. ಇದರಲ್ಲಿ ನೀರನ್ನೋದು ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಈ ಥರ ಕಲಿಸ್ಕೊಂಡು ತೊಳ್ಕೊಬೇಕು. ಈ ಥರ ಇದು ಮಾಡ್ಕೊಂಡು ನೀರನ್ನೋದೆಲ್ಲ ಜಾನ್ಕೊಂಡ್ಬಿಡ್ಬೇಕು. ಈ ಥರ 2 ಸಲ ಅನ್ನೋದು ತೊಳ್ಕೊಬೇಕು. ತೊಳ್ಕೊಂಬಿಟ್ಟು ಇದನ್ನ ಸೈಡಲ್ಲಿ ಇಟ್ಬಿಡೋಣ. ಅದೇ ಥರ ಇದು ಇನ್ನೊಂದು ಪಾತ್ರೆ ತೊಗೊಂಡ್ಬಿಟ್ಟು ಅದೇ ಗ್ಲಾಸಿಂದ 3/4 ಗ್ಲಾಸ್ ಅಷ್ಟು ಕಡಲೆಬೇಳೆ ತೊಗೊಂಡಿದ್ದೀನಿ. 3/4 ಗ್ಲಾಸ್ ಅಷ್ಟು ಉದ್ದಿನಬೇಳೆ ಅನ್ನೋದು ತೊಗೊಂಡಿದ್ದೀನಿ. ಅದನ್ನು ಕೂಡ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಇದು ಒಂದಿನ ಪೈಲೆ ಪ್ರಿಪ್ರೇಷನ್ ಇದು. ಅದೇ ಥರ ಮೆಂತ್ಯ ಅನ್ನೋದು ತೊಗೊಂಡಿದ್ದೀನಿ. ಸ್ವಲ್ಪ ಅರ್ಧ ಟೀ ಸ್ಪೂನ್ ಅಷ್ಟು ತೊಗೊಂಡ್ರೆ ಸಾಕು. ಇದರಲ್ಲೂ ನೀರು ಹಾಕ್ಬಿಟ್ಟು ಚೆನ್ನಾಗಿ ತೊಳ್ಕೊಂಬಿಡೋಣ. ಇದು ಸುಮಾರು 8 ತಾಸಾದರೂ ನೆನಿಬೇಕು ಬೇಳೆ ರವಾ ಅನ್ನೋದು. ಚೆನ್ನಾಗಿ ಈ ಥರ ತೊಳ್ಕೊಂಬಿಟ್ಟು ನೆನೆಸ್ಕೊಂಡ್ಬಿಡೋಣ ಬೇಳೆ ಅನ್ನೋದು. ನೋಡಿ ನೆಂದಿದೆ. ಇದೊಂದು ಸುಮಾರು 8 ತಾಸಾದರೂ ನೆನಿಬೇಕು. ನೆಂದಿದೆ ನೋಡಿ, ಈ ಥರ ಆಗಿದೆ. ಈಗ ಇದನ್ನ ರುಬ್ಕೊಂಡ್ಬಿಡೋಣ. ಮಿಕ್ಸಿ ಜಾರಿಗೆ ತೊಗೊಂಡ್ಬಿಟ್ಟು ರುಬ್ಕೊಳ್ಳೋಣ. ಅಷ್ಟನ್ನು ಸ್ವಲ್ಪ ಹಾಕ್ಕೊಂಡು ರುಬ್ಕೋಬೇಕು. ಇದರಲ್ಲಿ ಸ್ವಲ್ಪ ನೀರನ್ನು ಸೇರಿಸ್ಬಿಟ್ಟು ರುಬ್ಬೋಣ. ನೋಡಿ ಈ ಥರ ಪೇಸ್ಟ್ ಆಗಿದೆ ನೋಡಿ, ಚೆನ್ನಾಗಿ ಸ್ಮೂತ್ ಆಗಿ ಪೇಸ್ಟ್ ಆಗಿದೆ. ಸಣ್ಣ ಆಗಬೇಕು. ಈಗ ಇದನ್ನ ರವಕ್ಕೆ ಸೇರಿಸ್ಬಿಡೋಣ. ಅಷ್ಟನ್ನು ಇದೇ ಥರ ರುಬ್ಕೊಂಡ್ಬಿಡ್ಬೇಕು. ರುಬ್ಕೊಂಡ್ಬಿಟ್ಟು ರವಕ್ಕೆ ಸೇರಿಸ್ಕೋಬೇಕು. ನಾನು ಇದರಲ್ಲಿ ಸೋಡಾ ಮತ್ತೆ ಏನು ಯೂಸ್ ಮಾಡ್ತಾ ಇಲ್ಲ. ನೋಡಿ ಈ ಥರ ಕಲಿಸ್ಕೋಬೇಕು. ಚೆನ್ನಾಗಿ ಕಲಿಸ್ಕೋಬೇಕು ಇದನ್ನ. ನೋಡಿ ಈ ಥರ ಕಲಿಸ್ಕೋಬೇಕು. ಕಲಿಸ್ಕೊಂಬಿಟ್ಟು ಮುಚ್ಚಿಟ್ಬಿಡೋಣ ಓವರ್ ನೈಟ್. ಈಗ ನಾನು ಬೆಳಗ್ಗೆ ಎದ್ದಿದ ತಕ್ಷಣ ನಾನು ಈ ಥರ ಒಂದು ಪಾತ್ರೆಯಲ್ಲಿ ನೀರನ್ನೋದು ಇಟ್ಕೊಂಡಿದ್ದೀನಿ. ಈ ಥರ ಕುದಿಬೇಕು ನೋಡಿ. ನಮ್ಮ ಹಿಟ್ಟು ಅನ್ನೋದು ಉಬ್ಬಿಲ್ಲ ಅಂತಂದ್ರೆ ಈ ಪ್ರೊಸೀಜರ್ ಮಾಡ್ಕೋಬಹುದು. ನೋಡಿ 1 ಗ್ಲಾಸಲ್ಲಿ ನೀರು ಹಾಕ್ತಾ ಇದ್ದೀನಿ. ಕುದಿ ನೀರು ಈ ಥರನೇ ಗರಂ ಇರಬೇಕು. ವಿಡಿಯೋದಲ್ಲಿ ತೋರಿಸ್ತಾ ಇರೋ ಥರ. ನಾವಾಗ ಹಿಟ್ಟು ಅನ್ನೋದು ಓಪನ್ ಮಾಡಿ ನೋಡೋಣ. ಹಿಟ್ಟು ಅನ್ನೋದು ಉಬ್ಬಿಲ್ಲ. ನಾನು ಸುಮಾರು ಇದು 6 ಗಂಟೆಗೆ ನೋಡಿರೋದು. ಉಬ್ಬಿಲ್ಲ ನೋಡಿ ಬೆಳಿಗ್ಗೆ ಟೈಮಲ್ಲಿ. ಈಗ ನಾನು ಇದನ್ನ ಮುಚ್ಚಿ ಇಟ್ಟು ಬಿಡ್ತಾ ಇದ್ದೀನಿ ಸೈಡಲ್ಲಿ. ಅದಾಗಿದ ತಕ್ಷಣ ನಾನೀಗ ಚಟ್ನಿಯನ್ನು ಪ್ರಿಪೇರ್ ಮಾಡ್ತಾ ಇದ್ದೀನಿ ನೋಡಿ. ಅದಕ್ಕೆ ಶೇಂಗಾ ಅನ್ನೋದು ಹುರ್ಕೊಂಡಿದ್ದೀನಿ. ಅದೇ ಥರ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಒಂದು 4. ಎಣ್ಣೆ ಹಾಕ್ಕೊಂಬಿಟ್ಟು ಚೆನ್ನಾಗಿ ಹುರ್ಕೊಳ್ಳೋಣ ಮೆಣಸಿನ್ಕಾಯಿ ಅನ್ನೋದು. ಬೆಳ್ಳುಳ್ಳಿ ಕೂಡ ಹಾಕ್ತಾ ಇದ್ದೀನಿ. 5 ಬೆಳ್ಳುಳ್ಳಿ ಹಾಕಿದ್ದೀನಿ ಹಳಕು. ಚೆನ್ನಾಗಿ ಹುರ್ಕೊಳ್ಳೋಣ. ಈಗ ರೆಡಿ ಆಗಿದೆ ನೋಡಿ. ಇದು ಮಿಕ್ಸಿ ಜಾರ್ಗೆ ತೆಕ್ಕೋತಾ ಇದ್ದೀನಿ. ಇದೇ ಥರ ನಾನು ಕೊಬ್ಬರಿ ಕೂಡ ಹುರ್ಕೋತಾ ಇದ್ದೀನಿ. ಅರ್ಧ ಬಟ್ಲಷ್ಟು ಕೊಬ್ಬರಿಯನ್ನು ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಹುರ್ಕೊಳ್ಳೋಣ. ನೋಡಿ ಆಗಿದೆ ನೋಡಿ. ಇದನ್ನು ತೆಕ್ಕೊಂಬಿಡೋಣ. ಎಲ್ಲಾನು ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ ನೋಡಿ. ಸ್ವಲ್ಪ ತಣ್ಣಗಾಗಕ್ಕೆ ಬಿಡಬೇಕು. ಆಗಿದ ತಕ್ಷಣ ಶೇಂಗಾ ಸೇರಿಸ್ತಾ ಇದ್ದೀನಿ. ಒಂದು ಬಟ್ಲಷ್ಟು ಸೇರಿಸಿದ್ದೀನಿ. ಅದೇ ಥರ ಪುಟಾಣಿಯನ್ನು ಸೇರಿಸ್ತಾ ಇದ್ದೀನಿ. ಅರ್ಧ ಬಟ್ಲಷ್ಟು ಕೊತ್ತಂಬರಿ ತೊಗೊಂಡಿದ್ದೀನಿ. ಸ್ವಲ್ಪ ಜೀರಿಗೆ ತೊಗೊಂಡಿದ್ದೀನಿ. ಸ್ವಲ್ಪ ಉಪ್ಪು ಅನ್ನೋದು 1 ಚಮಚ ಸೇರಿಸ್ತಾ ಇದ್ದೀನಿ. ಎಲ್ಲಾನು ಈ ಥರ ಕಲಿಸ್ಕೊಂಡು ಮಿಕ್ಸಿ ಮಾಡ್ಕೊಂಡ್ಬಿಡ್ಬೇಕು. ನೋಡಿ ನಾನು ಈ ಥರ ಮಿಕ್ಸಿ ಮಾಡ್ಕೊಂಡಿದ್ದೀನಿ. ನೈಸ್ ಪೇಸ್ಟ್ ಥರ. ಬೇಕಾದರೆ ನಡ್ಮ ಅಂತ ಇದ್ದಾಗ ನೀರನ್ನು ಸೇರಿಸ್ಬಿಟ್ಟು ಮಿಕ್ಸಿ ಮಾಡ್ಕೋಬೇಕು. ಈ ಥರ ಒಂದು ಪಾತ್ರೆ ತೊಗೊಂಡಿದ್ದೀನಿ.
ಅದರಲ್ಲಿ ಅರ್ಧ ಟೀ ಸ್ಪೂನ್ ಅಷ್ಟು ಎಣ್ಣೆಯನ್ನು ಸೇರಿಸ್ತಾ ಇದ್ದೀನಿ. ಈಗ ನಾನು ಜೀರಿಗೆ ಸಾಸಿವೆ ಅನ್ನೋದು ಹಾಕ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಉದ್ದಿನ ಬೇಳೆ ಅನ್ನೋದು ಸೇರಿಸಿದ್ದೀನಿ. ಅದೇ ತರ ಒಣಮೆಣಸಿನ್ಕಾಯಿ ಅನ್ನೋದು ಸೇರಿಸ್ತಾ ಇದ್ದೀನಿ. ಅದಕ್ಕೆ ಕರಿಬೇವು ಕೂಡ ಸೇರಿಸ್ತಾ ಇದ್ದೀನಿ. ಈ ತರ ಚೆನ್ನಾಗಿ ಕಲ್ಸ್ಕೋಬೇಕು. ಕಲ್ಸ್ಕೊಂಡ್ಬಿಟ್ಟು ನಾನು ಅರಿಶಿನ ಅನ್ನೋದು ಸೇರಿಸಿದ್ದೀನಿ, ಕೊತ್ತಂಬರಿ ಕೂಡ ಸೇರಿಸಿದ್ದೀನಿ. ಅದಕ್ಕೆ ಸೇರಿಸ್ಬಿಟ್ಟು ಚೆನ್ನಾಗಿ ಕಲ್ಸ್ಕೊಂಡು ನಾವೀಗ ಏನು ಮಿಕ್ಸಿ ಮಾಡ್ಕೊಂಡಿರ್ತೀವೋ ಆ ಚಟ್ನಿ ಅನ್ನೋದು ಇದಕ್ಕೆ ಸೇರಿಸ್ಬಿಟ್ಟು ಕಲ್ಸ್ಕೋಬೇಕು ಚೆನ್ನಾಗಿ. ಇದರಲ್ಲಿ ನೀರು ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಕಲ್ಸ್ಕೊಳ್ಳೋಣ. ನಾನು ಈ ಥರ ನೀರು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಕಲ್ಸ್ಕೊಂಡಿದ್ದೀನಿ ನೋಡಿ. ಈ ಥರನೇ ಇರಬೇಕು ಚಟ್ನಿಗೆ, ಡೋಕ್ಲಾಕ. ಈಗ ನಾನು ಇನ್ನೊಂದು ಪಾತ್ರೆಯಲ್ಲಿ ಸಾಸಿವೆ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಇದು ಮಾಡ್ಕೊಂಡಿದ್ದೀನಿ ನೋಡಿ, ರೆಡಿ ಮಾಡ್ಕೊಂಡಿದ್ದೀನಿ. ಉಳ್ಳಾಗಡ್ಡಿ ಅನ್ನೋದು ಸಣ್ಣ ಹೆಚ್ಕೋಬೇಕು, ಕೊತ್ತಂಬರಿ ಕೂಡ ತೊಳ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ. ಈ ಥರ ಉಬ್ಬಿದೆ ನೋಡಿ. ನಾನು ಸುಮಾರು ಒಂದು 3 ತಾಸಲ್ಲೇ ಈ ಥರ ಉಬ್ಬಿದೆ ನೋಡಿ, ಗರಂ ನೀರು ಇಟ್ಟಿದ ತಕ್ಷಣ. ಇದನ್ನ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡೋಣ. ಗ್ಲಾಸ್ ಅನ್ನೋದು ಅವೇ ನೀರು ಅನ್ನೋದು ಯೂಸ್ ಮಾಡ್ಕೋಬಹುದು. ನಾನು ಇದರಲ್ಲಿ ಸ್ವಲ್ಪ ಕೂಡ ಸೋಡಾ ಅನ್ನೋದು ಸೇರಿಸಿಲ್ಲ. ಈಗ ಉಪ್ಪನ್ನು ಸೇರಿಸ್ತಾ ಇದ್ದೀನಿ 2 ಚಮಚದಷ್ಟು. ಸ್ವಲ್ಪ ಅರಿಶಿನ ಸೇರಿಸ್ತಾ ಇದ್ದೀನಿ. ಸೇರಿಸ್ಬಿಟ್ಟು ಚೆನ್ನಾಗಿ ಕಲ್ಸ್ಕೊಳ್ಳೋಣ. ನಿಮ್ಮ ಮುಂದೆ ಇದೆ ರಿಸಲ್ಟ್. ಈ ತರ ಯಾವುದೇ ಹಿಟ್ಟಾಗ್ಲಿ ಉಬ್ಬಿಲ್ಲ ಅಂತಂದ್ರೆ ನಾವು ಒಂದು 3 ತಾಸು ಪೈಲೇನೆ ನಾವು ಗರಂ ನೀರು ಅನ್ನೋದು ಗ್ಲಾಸಲ್ಲಿ ಹಾಕೊಂಡ್ಬಿಟ್ಟು ಈ ತರ ಇಟ್ಕೋಬೇಕು. ಇಟ್ಕೊಂಡ್ರೆ ಚೆನ್ನಾಗಿ ಉಬ್ಬುತ್ತೆ. ನಾನು ಈ ತರ ಒಂದು ಪ್ಲೇಟ್ ಅನ್ನೋದು ತಗೊಂಡಿದ್ದೀನಿ. ಈ ತರ ಗ್ರೀಸ್ ಮಾಡ್ಕೋತಾ ಇದ್ದೀನಿ ನೋಡಿ, ಎಣ್ಣೆ ಹಚ್ಕೊಂಡ್ಬಿಟ್ಟು. ಇನ್ನೊಂದು ಪಾತ್ರೆ ತಗೊಂಡಿದ್ದೀನಿ. ಅದರಲ್ಲಿ ಈ ತರ ಸ್ಟ್ಯಾಂಡ್ ಇಟ್ಕೊಂಡ್ಬಿಟ್ಟು ನೀರು ಅನ್ನೋದು ಹಾಕೊಂಡು ಗರಂ ಮಾಡ್ತಾ ಇದ್ದೀನಿ. ಈ ತರ ಪ್ಲೇಟಿಗೆ ನಾನೀಗ 2 ಚಮಚದಷ್ಟು ಬ್ಯಾಟರ್ ಅನ್ನೋದು ಸೇರಿಸ್ತಾ ಇದ್ದೀನಿ. ಬ್ಯಾಟರ್ ಅನ್ನೋದು ಚೆನ್ನಾಗಿ ಸೇರಿಸ್ತಿದ್ದೀನಿ ನೋಡಿ. ಈಗ ಅದನ್ನ ಇದ್ರೊಳಗಡೆ ಸೇರ್ಸೋಣ. ಇಟ್ಬಿಡ್ತಾ ಇದ್ದೀನಿ ನೋಡಿ. ಅದನ್ನ ಸ್ಟೀಮ್ ಆಗಕ್ಕೆ ಬಿಟ್ಬಿಡೋಣ. ಮೇಲ್ಗಡೆ ಮುಚ್ಚಿಬಿಟ್ಟು ಈ ತರ ಮುಚ್ಚಿ ಸ್ಟೀಮ್ ಆಗಕ್ಕೆ ಬಿಡೋಣ. ನೋಡಿ, ಸ್ಟೀಮ್ ಬರ್ತಾ ಇದೆ. ಆಗಿದೆ ಏನೋ ಚೆಕ್ ಮಾಡೋಣ. ನೋಡಿ, ರೆಡಿ ಆಗಿದೆ. ಈಗ ಇದನ್ನ ಹೊರಗಡೆ ತಕ್ಕೊಂಡ್ಬಿಡೋಣ. ಉಬ್ಬಿದೆ ನೋಡಿ. ನೋಡಿ, ಈ ತರ ಉಬ್ಬಿದೆ. ಇದನ್ನ ಕಟ್ ಮಾಡ್ಕೋಬೇಕು. ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ. ನಾನು ಈ ತರ ಕಟ್ ಮಾಡ್ತಾ ಇದ್ದೀನಿ. ಅಷ್ಟನ್ನು ಕಟ್ ಮಾಡ್ಕೊಂಡ್ಬಿಟ್ಟು ನಾನು ಈ ತರ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊತಾ ಇದ್ದೀನಿ ನೋಡಿ. ಈ ತರ ಚಟ್ನಿ ಹಾಕೊಂಡಿದ್ದೀನಿ. ಖಾರದ ಪುಡಿ ಅನ್ನೋದು ಸೇರಿಸ್ತಾ ಇದ್ದೀನಿ ಅದಕ್ಕೆ ಮೇಲ್ಗಡೆಯಿಂದ. ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಅದೇ ತರ ಸಾಸಿವೆ ಅನ್ನೋದು ಸೇರಿಸ್ತಾ ಇದ್ದೀನಿ. ಉಳ್ಳಾಗಡ್ಡಿ ಸೇರಿಸ್ತಾ ಇದ್ದೀನಿ. ಈ ತರ ಕೊತ್ತಂಬರಿ ಸೇರಿಸ್ತಾ ಇದ್ದೀನಿ. ಈ ತರ ಸರ್ವ್ ಮಾಡ್ಕೊಂಡು ತಿನ್ಬೋದು. ತುಂಬಾ ಚೆನ್ನಾಗಿರುತ್ತೆ. ನೀವು ಮನೆಯಲ್ಲಿ ಮಾಡ್ಕೊಂಡು ತಿನ್ನಿ. ಹೇಗಾಗಿದೆ ಅನ್ನೋದು ನೋಡಿ ಕಮೆಂಟ್ಸ್ ಮಾಡಿ ಹೇಳಿ. ಥ್ಯಾಂಕ್ ಯು. ಮತ್ತೆ ಮುಂದಿನ